ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನಮ್ಮ ಇವತ್ತಿನ ರೆಸಿಪಿ ಶಿಮ್ಲಾ ಮಿರ್ಚಿ ಪಲ್ಯ ಮಾಡೋದು ಹೇಗೆ. ಕ್ಯಾಪ್ಸಿಕಮ್ ಸಬ್ಜಿ ನೋಡಿ ಎಷ್ಟು ಚೆನ್ನಾಗಾಗಿದೆ. ಈ ಥರ ಮಾಡಿ ನೀವು ನೋಡಿ ಎಷ್ಟು ಚೆನ್ನಾಗಾಗಿದೆ. ಇವಾಗ ತೋರಿಸ್ತೀನಿ ನೋಡಿ, ನೀವು ಇದೇ ಥರ ಮಾಡಿ. ಇವಾಗ ನೋಡಿ ಶಿಮ್ಲಾ ಮಿರ್ಚಿ ಕಟ್ ಮಾಡ್ಕೊಂಡಿದ್ದೀವಿ. ಈ ಥರ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಬೇಕು. ಕೊತ್ತಂಬರಿ, ಒಂದು ಈರುಳ್ಳಿ, ಕರಿಬೇವು. ಇವಾಗ ಪಲ್ಯಕ್ಕೆ ಒಗ್ಗರಣೆ ಹಾಕೋಣ. 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಒಂದು ಏಲಕ್ಕಿ ಹಾಕಿ ಸ್ವಾದ ಚೆನ್ನಾಗಿ ಬರುತ್ತೆ ಪಲ್ಯ. ಇವಾಗ ಸಾಸಿವೆ ಹಾಕಿ ಹಾಫ್ ಟೇಬಲ್ ಸ್ಪೂನ್ ಜೀರಿಗೆ ಹಾಕಿ, ಏಲಕ್ಕಿ ಹಾಕಿದ ಮೇಲೆ ನೋಡಿ ಈ ಥರ ಏಲಕ್ಕಿನ ಎಣ್ಣೆಯಲ್ಲಿ ಬಿಸಿ ಮಾಡೋಕೆ ಬಿಡಬೇಕು. ಇವಾಗ ಇದಕ್ಕೆ ಹಾಫ್ ಟೇಬಲ್ ಸ್ಪೂನ್ ಸಾಸಿವೆ ಹಾಕಿ, ಹಾಫ್ ಟೇಬಲ್ ಸ್ಪೂನ್ ಜೀರಿಗೆ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಜೀರಿಗೆ ಎಲ್ಲ ಕರಿಬೇಕು. ಇವಾಗ ಕರಿಬೇವು ಹಾಕಿ, ಈರುಳ್ಳಿ ಹಾಕಿ, ಈರುಳ್ಳಿ ಹಾಕಿದ ಮೇಲೆ ಈರುಳ್ಳಿ ಎಲ್ಲ ರೆಡ್ ಆಗಬೇಕು ಎಣ್ಣೆಯಲ್ಲಿ. ಇವಾಗ ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ. ಶುಂಠಿ ಈರುಳ್ಳಿ ಎಲ್ಲನೂ ಚೆನ್ನಾಗಿ ರೆಡ್ ಆಗಬೇಕು ಎಣ್ಣೆಯಲ್ಲಿ, ಅಲ್ಲಿ ತನಕ ಫ್ರೈ ಮಾಡಿ. ನೋಡಿ ಈ ಥರ ಫ್ರೈ ಮಾಡಬೇಕು. ಚೆನ್ನಾಗಿ ಎಣ್ಣೆಯಲ್ಲಿ ಈರುಳ್ಳಿ ಫ್ರೈ ಆದಮೇಲೆ ಕೊತ್ತಂಬರಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ಶಿಮ್ಲಾ ಮಿರ್ಚಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಎಣ್ಣೆಗೆ ಹಾಕಿ ಈ ಥರ ಉದ್ದಕ್ಕಾಗಿ ಕಟ್ ಮಾಡ್ಕೋಬೇಕು, ಚಿಕ್ಕ ಚಿಕ್ಕದಾಗಿ. ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಂತ. ಇದೇ ಥರ ಕಟ್ ಮಾಡಿ, ತಿನ್ನೋಕ್ಕೂ ಚೆನ್ನಾಗಿ ಬರುತ್ತೆ. ಈ ಥರ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಶಿಮ್ಲಾ ಮಿರ್ಚಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆಯಲ್ಲಿ ಎಷ್ಟು ಫ್ರೈ ಮಾಡ್ತಾ ಹೋಗ್ತೀವೋ ಅಷ್ಟು ಮೆತ್ತಗಾಗಿ ಬರುತ್ತೆ ಪಲ್ಯನ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾಯಿದೆ ಅಂತ. ನೋಡಿ ಹೆಂಗೆ ಫ್ರೈ ಮಾಡ್ತಾ ಇದ್ದೀವೋ ಅಲ್ಲಿ ಹಾಗೆ ಮೆತ್ತಗಾಗ್ತಾ ಹೋಗ್ತಾ ಇದೆ. ಈ ಥರ ಆಗಬೇಕು. ಇದಕ್ಕೆ ಅರಿಶಿನ ಸೇರಿಸಿ, ಅರಿಶಿನ ಹಾಕಿದ ಮೇಲೆ 2 ಟೇಬಲ್ ಸ್ಪೂನ್ ಖಾರ ಹಾಕಿ, ಮತ್ತು ರುಚಿಗೆ ತಕ್ಕಂತೆ ಉಪ್ಪು ಹಾಕಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಖಾರ, ಉಪ್ಪು, ಅರಿಶಿನ ಎಲ್ಲ ಎಣ್ಣೆಯಲ್ಲೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಟೇಸ್ಟು ಚೆನ್ನಾಗಿ ಬರುತ್ತೆ, ಪಲ್ಯ ಕಲರು ಚೆನ್ನಾಗಿ ಬರುತ್ತೆ. ಇದಕ್ಕೆ ಕಡಲೆಬೀಜ ಹಿಂಡಿನ ಮಿಕ್ಸ್ ಮಾಡಿ 4 ಟೇಬಲ್ ಸ್ಪೂನ್ ಹಾಕಿ. ನಾನು ಕಡಲೆಬೀಜ ಹಿಂಡಿನ ಮೊದಲೇ ಮಾಡಿಟ್ಕೊಂಡಿದ್ದೆ. ನಿಮ್ಮ ಹತ್ರ ಕಡಲೆಬೀಜ ಹಿಂಡಿ ಇಲ್ಲ ಅಂದರೆ ಎಳ್ಳಿನ ಹಿಂಡಿ ಕೂಡ ಹಚ್ಬೋದು. ಗ್ರೇವಿ ಚೆನ್ನಾಗಿ ಬರುತ್ತೆ ಅನ್ನೋ ಸಲುವಾಗಿ ಹಿಂಡಿನ ಆ್ಯಡ್ ಮಾಡ್ಕೋಬೇಕು. ನೋಡಿ ಈ ಥರ ಹಿಂಡಿ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ. ಆಮೇಲೆ 1 ಗ್ಲಾಸ್ ನೀರು ಹಾಕಿ, ಅದಕ್ಕೆ 1 ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಶೇಂಗಾ ಹಿಂಡಿ ಚೆನ್ನಾಗಿ ಕುದ್ದು
ಹೆಂಗೆ ಕುದೀತಾ ಹೋಗುತ್ತೋ ಅಷ್ಟು ಗಟ್ಟಿ ಆಗ್ತಾ ಬರುತ್ತೆ. ಒಂದು 3 ಮಿನಿಟ್ಸ್ ಕುದಿಸ್ಕೊಳ್ಳಿ. ಮೇಲ್ಗಡೆ ನಿಂಬೆಹಣ್ಣು ಹಾಕಿ, ನಿಮ್ಮ ಹತ್ರ ನಿಂಬೆಹಣ್ಣು ಇಲ್ಲ ಅಂದರೆ ಹುಣಸೆ ಹಣ್ಣು ಕೂಡ ಹಾಕ್ಬೋದು. ಹುಳಿ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಫ್ರೈ ಮಾಡಿ ಎಲ್ಲನೂ. ಹೆಂಗೆ ಕುದೀತಾ ಇದೆ ಆ ಥರ ಗಟ್ಟಿ ಆಗ್ತಾ ಬರ್ತಾಯಿದೆ ನೋಡಿ. ಗಟ್ಟಿ ಆಗೋ ತನಕ ಕುದಿಸ್ಕೋಬೇಕು. ಗ್ರೇವಿ ಇಲ್ಲ ಅಂದರೆ ತಿಳಿ ಆಗಿಬಿಡುತ್ತೆ. ನೋಡಿ ಈ ಥರ ಕುದಿಸ್ಕೊಳ್ಳಿ. ವಾವ್, ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನೀವು ಇದೇ ಥರ ಟ್ರೈ ಮಾಡಿ. ಚಪಾತಿ ಜೊತೆಗೆ ಲಂಚ್ ಬಾಕ್ಸ್ ಹಾಕಿದರೆ ಚೆನ್ನಾಗಾಗುತ್ತೆ. ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ. ಇಷ್ಟಪಟ್ಟು ಚಪಾತಿ ಜೊತೆ ಊಟ ಮಾಡ್ತಾರೆ. ಇದೇ ಥರ ಪಲ್ಯನ ನೀವು ಮಾಡಿ ಹೇಗಾಗಿದೆ ಅಂತ ನನಗೆ ತಿಳಿಸಿ.